ನಮಸ್ಕಾರ ಬಂಧುಗಳೇ. ನಿನ್ನೆಯಷ್ಟೇ ಶಿಕ್ಷಕರ ದಿನಾಚರಣೆಯನ್ನ ಆಚರಣೆ ಮಾಡಿದ್ದೀವಿ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ ಅಂದ್ರೆ ಮೂರು ಲೋಕದ ಒಡೆಯನಾದಂತಹ ಎಲ್ಲಾ ದೇವರುಗಳನ್ನ ನಾವು ಗುರುಗೂ ಒಬ್ಬನಲ್ಲೇ ನಾವು ನೋಡ್ತೀವಿ. ಆದರೆ ವಸತಿ ಶಾಲೆಗಳಲ್ಲಿ ನಡೆಯುತ್ತಿರುವಂತಹ ಶಿಕ್ಷಕರ ಕಚ್ಚಾಟ, ಶಿಕ್ಷಕರಲ್ಲಿನ ತಾರತಮ್ಯ, ಗುಂಪುಗಾರಿಕೆ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಯ ಮೇಲೆ ಕೆಟ್ಟ ಪರಿಣಾಮವನ್ನ ಬೀರ್ತಾ ಇದೆ. ಇದಕ್ಕೆ ತಾಜಾ ಉದಾಹರಣೆ ನಾಗಮಂಗಲ ತಾಲೂಕಿನ ಕಾಳಿಂಗನಹಳ್ಳಿ ವಸತಿ ಶಾಲೆಯ ಒಂದು ಪ್ರಕರಣ. ಸಮಾಜ ಕಲ್ಯಾಣ ಇಲಾಖೆ ಸೇರಿದಂತ ಈ ವಸತಿ ಶಾಲೆಯಲ್ಲಿ ಶಾಲೆಯ ಪ್ರಾಂಶುಪಾಲರು ಹಾಗೂ ಅಲ್ಲಿನ ಕೆಲವು ಶಿಕ್ಷಕರಗಳ ನಡುವಿನ ವೈಮನಸ್ಸು ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟವನ್ನ ಆಡ್ತಾ ಇದೆ. ಕೇವಲ ಇಬ್ಬರು ವಿದ್ಯಾರ್ಥಿಗಳನ್ನ ಗುರಿಣಿಯಾಗಿ ಇಟ್ಟುಕೊಂಡು ಅಲ್ಲಿ ಶಿಕ್ಷಕರು ಹಾಗೂ ಶಾಲೆಯಲ್ಲಿ ಇದ್ದಂತಹ ಪ್ರಾಂಶುಪಾಲರು ವೈಮನಸ್ಸನ್ನ ಹೊಂದಿದ್ದಾರೆ. ಅಧಿಕಾರಿಗಳು ಹಾಗೂ ಪೋಷಕರು ಇದರ ಬಗ್ಗೆ ಗಮನವನ್ನ ಹರಿಸಬೇಕಾಗಿದೆ. ಕೇವಲ ಇಬ್ಬರು ವಿದ್ಯಾರ್ಥಿಗಳು ಬರೆದಂತಹ ಆ ಪತ್ರ ಓರ್ವ ಶಿಕ್ಷಕನೇ ಬರೆಸಿರುವಂತಹ ಅನುಮಾನ ಮೂಡ್ತಾ ಇದೆ. ಇದಕ್ಕೆ ಕಾರಣ ಆ ಪತ್ರದಲ್ಲಿ ಬರೆದಿರುವಂತಹ ಸಾರಾಂಶ. ಇಬ್ಬರು ಅಕ್ಕ ತಂಗಿಯರು ಪತ್ರಗಳನ್ನ ಬರೆದಿದ್ದಾರೆ. ನಮಗೆ ಜೀವ ಭಯ ಇದೆ ಈ ಶಾಲೆಯಲ್ಲಿ, ಹಾಗಾಗಿ ಒಂದು ವ್ಯವಸ್ಥಿತವಾದಂತಹ ನಿಯಮಗಳನ್ನ ಜಾರಿ ಮಾಡಬೇಕು, ಮತ್ತೆ ನಾವು ಈ ಶಾಲೆಯಲ್ಲಿ ಓದೋದಿಕ್ಕೆ ಸಾಧ್ಯ ಇಲ್ಲ ಎಂಬ ಪತ್ರವನ್ನ ಇಬ್ಬರು ಸಹೋದರಿಯರು ಬರೆದಿದ್ದಾರೆ. ಈ ಸಹೋದರಿಯರು ಬರೆದಿರುವಂತಹ ಪತ್ರವನ್ನ ಓರ್ವ ಶಿಕ್ಷಕನೇ ಅಥವಾ ಶಿಕ್ಷಕಿ ಬರೆಸಿರುವಂತಹ ಸಾಧ್ಯತೆ ಇದೆ. ಆ ಪತ್ರದ ಸಾರಾಂಶದಲ್ಲಿರುವಂತಹ ಕೆಲವು ಅಕ್ಷರಗಳು ಅಷ್ಟೇ ಅಥವಾ ಕೆಲವು ಪದಗಳಷ್ಟೇ ಬದಲಾವಣೆಯನ್ನ ಹೊಂದಿವೆ. ಮಿಕ್ಕಂತಹ ಒಟ್ಟಾರೆ ಸಾರಾಂಶ ಒಂದೇ ಮಾದರಿಯಲ್ಲಿ ಇದೆ. ಹಾಗಾಗಿ ಈ ಶಾಲೆಯಲ್ಲಿನ ಶಿಕ್ಷಕರ ವೈಮನಸ್ಸು ಮತ್ತೆ ತಾರತಮ್ಯ ಮತ್ತೆ ಗೊಂದಲ ಮತ್ತೆ ರಾಜಕೀಯವನ್ನ ನಿಲ್ಲಿಸಿ ಶಿಕ್ಷಕರಲ್ಲಿ ಒಗ್ಗಟ್ಟನ್ನ ಮೂಡಿಸಬೇಕಾಗಿದೆ. ಜೊತೆಗೆ ಅಲ್ಲಿ ಶಾಲೆಯಲ್ಲಿ ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಪ್ರಗತಿಗೆ ಕ್ರಮವನ್ನ ಕೈಗೊಳ್ಳಬೇಕಾಗಿದೆ. ಒಂದು ವೇಳೆ ಅಧಿಕಾರಿಗಳು ಇದರಲ್ಲಿ ಎಡವಿದರೆ ಆ ಶಾಲೆಯ ಫಲಿತಾಂಶದ ಮೇಲೆ ಪ್ರಭಾವ ಬೀರಬಹುದು, ಮಕ್ಕಳ ಮನಸ್ಸಿನ ಮೇಲೂ ಕೂಡ ಪ್ರಭಾವ ಬೀರಬಹುದು. ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಜೊತೆಗೆ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಈ ಬಗ್ಗೆ ಕ್ರಮವನ್ನ ವಹಿಸಬೇಕಾಗಿದೆ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕೂಡ ಇದನ್ನ ಒಂದು ವಿಶೇಷ ಪ್ರಕರಣವಾಗಿ ಗಮನಕ್ಕೆ ತೆಗೆದುಕೊಂಡು ಆ ಶಾಲೆಯಲ್ಲಿ ನಡೆಯುತ್ತಿರುವಂತಹ ಗೊಂದಲಗಳಿಗೆ, ಶಿಕ್ಷಕರಲ್ಲಿನ ವೈಮನಸ್ಸಿಗೆ ಒಂದು ಸೂಕ್ತ ಪರಿಹಾರವನ್ನ ಸೂಚಿಸಬೇಕಾಗಿದೆ. ಜೊತೆಗೆ ಮಕ್ಕಳಿಗೆ ಮಾನಸಿಕ ತಜ್ಞರಿಂದ ಒಂದು ತರಬೇತಿಯನ್ನು ಕೂಡ ನೀಡಿಸಬೇಕಾಗಿದೆ. ಇಲ್ಲಿ ಮಕ್ಕಳಲ್ಲಿ ಉಂಟಾಗಿರುವಂತಹ ಗೊಂದಲವನ್ನ ನಿವಾರಣೆ ಮಾಡಬೇಕು. ಶಿಕ್ಷಕರಲ್ಲಿ ಇರುವಂತಹ ಗುಂಪುಗಾರಿಕೆಯನ್ನ ತೊಡೆದು ಹಾಕಿ ಅಥವಾ ಅಲ್ಲಿರುವಂತಹ ಎಲ್ಲಾ ಶಿಕ್ಷಕರನ್ನ ಬೇರೆ ಕಡೆ ವರ್ಗಾವಣೆ ಮಾಡಿ ಹೊಸ ಶಿಕ್ಷಕರನ್ನ ಅಲ್ಲಿ ತಂದು ಹಾಕಿದ್ರೆ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ಅನುಕೂಲ ಆಗುತ್ತೆ. ಮತ್ತೆ ಆ ಶಾಲೆಯ ಮೇಲೆ ಬಂದಿರುವಂತಹ ಕಳಂಕಕ್ಕೂ ಮುಕ್ತಿ ಸಿಕ್ಕ ಹಾಗೆ ಆಗುತ್ತೆ. ಧನ್ಯವಾದಗಳು.